ನನ್ನ ಕ್ವಶನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಅದು ಫ್ಯಾನ್ಸ್ ಜೊತೆ ನೋಡೋದು, ಫ್ಯಾನ್ಸ್ ಅನ್ನೋದಕ್ಕಿಂತ ಆಡಿಯನ್ಸ್ ಜೊತೆ ನೋಡೋ ಮಜಾನೇ ಬೇರೆ ಅಂತ ಹೇಳ್ತಾರೆ ಗೊತ್ತಾ. ಸೊ ಆ ಥರ ಅನಿಸ್ತಾ ಇದೆ. ಆಡಿಯನ್ಸ್ ಎಕ್ಸ್ಪ್ರೆಷನ್ ನೋಡಿ ಅವರ ಪ್ರತಿಯೊಂದು ಸೀನ್ಗೆ ಕ್ಲ್ಯಾಪ್ ಮಾಡೋದಾಗಿರ್ಬೋದು, ಜೋಕ್ ಕಾಮಿಡಿ ಸೀನ್ಸ್ ಬಂದಾಗ ನಗೋದಾಗಿರ್ಬೋದು, ಎಮೋಷ್ನಲ್ ಸೀನ್ಸ್ ಬಂದಾಗ ಚಪ್ಪಾಳೆ ಹೊಡೆದ್ಬಿಟ್ಟು ವಿಷುವಲ್ ಹೊಡೆಯೋದಾಗಿರ್ಬೋದು, ಈ ಥರ ಸಕ್ಕದಾಗಿದೆ ಅಂತ ಹೇಳೋದಾಗಿರ್ಬೋದು, ಪ್ರತಿಯೊಂದೂ ಐ ಥಿಂಕ್ ತುಂಬ ತುಂಬ ಇಷ್ಟ ಆಯಿತು. ಆ ಎಕ್ಸ್ಪೀರಿಯನ್ಸ್ ಮಾಡೋದಲ್ಲ ಏನು ಅನ್ನಿಸ್ತು ಥಿಯೇಟ್ರಲ್ಲಿ? ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಪ್ರತಿ ಸಲ ಪ್ರತಿಯೊಬ್ಬರು ಹೇಳೋ ಹಂಗೆ ಜನ ಥಿಯೇಟ್ರಿಗೆ ಬರೋದು ತುಂಬ ಕಡಿಮೆ ಆಗಿದ್ದಾರೆ. ಅಂಥದ್ರಲ್ಲಿ ನಮ್ಮ ಮೂವಿಗೆ ಅಷ್ಟು ಪ್ರೀತಿಯಿಂದ ಬಂದು ಹೌಸ್ಫುಲ್ ಮಾಡಿ ಇಷ್ಟು ಎಂಜಾಯ್ ಮಾಡಿ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಮ ಕ್ಯಾರೆಕ್ಟರ್ನ ಈ ಸ್ಕ್ರೀನ್ ಮೇಲೆ ನೋಡಿದಾಗ ಏನು ಅನ್ನಿಸ್ತದೆ, ಏನು ಫೀಲ್ ಕೊಡ್ತೀವಿ? ನನ್ನ ಕ್ಯಾರೆಕ್ಟರ್ನ ನಾನು ಸ್ಕ್ರೀನ್ ಮೇಲೆ ನೋಡಿದ್ರೆ ಅಫ್ಕೋರ್ಸ್ ಬೈಕೊಳ್ತಾ ಇದ್ದೆ, ಇಷ್ಟೆಲ್ಲ ನಿಜವಾಗ್ಲೂ ನೀನು ಮಾಡಬೇಕಿತ್ತಾ, ನೀನಿಷ್ಟು ಬಜಾರಿನ, ನೀನಿಷ್ಟು ಗಟ್ವಾಣಿನ ಅಂತೆಲ್ಲ ಅಂದ್ಕೊಳ್ತಾ ಇದ್ದೆ. ಬಟ್ ನಿಜ ಜೀವನಕ್ಕೂ ನನ್ನ ಆನ್ ಸ್ಕ್ರೀನ್ ಪ್ರೆಸೆನ್ಸ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಬಿಕಾಸ್ ತುಂಬ ಎಮೋಷ್ನಲ್ ಪರ್ಸನ್. ಅಲ್ಲಿ ನೀವು ಮೇ ಬಿ ಹತ್ರೂ ನಿಮ್ಮ ಕಣ್ಣಲ್ಲಿ ನೀರು ನೋಡಿ ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ, ಆ ಥರ ಪರ್ಸನ್ನು, ಅಷ್ಟು ಎಮೋಷ್ನಲ್ಲು. ಬಟ್ ಅಲ್ಲಿ ನಾನು ಅಷ್ಟು ಅಳಿಸಿದ್ದೀನಿ ಅಂತಂದರೆ ಸ್ವಲ್ಪ ಬೇಜಾರಿದೆ. ಬಟ್ ಸ್ಟಿಲ್ ಏನೋ ಒಂದು ಮೆಸೇಜ್ ಕೊಡೋಕ್ಕೋಸ್ಕರ, ಜನಕ್ಕೆ ಮೆಸೇಜ್ ಕೊಡೋಕ್ಕೋಸ್ಕರ ನಾನು ಈ ಪಾತ್ರನ ಮಾಡಿದ್ದೀನಿ ಅಂತಂದರೆ ನನಗೆ ತುಂಬ ತೃಪ್ತಿ ಇದೆ. ಈ ಪಾತ್ರ ಒಪ್ಕೋಬೇಕಾದ್ರೆ ನಿಮ್ಗೆ ಏನಾದರೂ ಅಯ್ಯೋ ಅದು ಹಿಂಗೆ ಮಾಡಲಿ ಏನಂತ ಏನಾದ್ರು ಒಂದು ಫೀಲ್ ಇತ್ತಾ? ಇಲ್ಲ ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ಜನ ಪ್ರಪಂಚದಲ್ಲಿ ಇರೋದೇ ಈ ಥರ ಜನ ಆಲ್ಮೋಸ್ಟ್. ಅಂದರೆ ಎಲ್ಲರೂ ತುಂಬ ಒಳ್ಳೆಯವರಾಗ್ಬಿಟ್ರೆ ಕೆಟ್ಟ ಪಾತ್ರಗಳನ್ನ ಯಾರು ತೋರಿಸ್ತಾರೆ ಜನಕ್ಕೆ? ಸೊ ನಾನು ಐ ಥಿಂಕ್ ನನ್ನ ಬ್ರೇವ್ ಡಿಸಿಷನ್ ಅನಿಸುತ್ತೆ ಅದು. ಸೊ ನನ್ನ ಸೌಭಾಗ್ಯ ನನ್ನ ಈ ಪ್ರಾಜೆಕ್ಟ್ ಹುಡ್ಕೊಂಡು ಬಂದಿದ್ದು. ಸೊ ನನಗೆ ತುಂಬ ಖುಷಿ ಇದೆ. ತುಂಬ ಖುಷಿಯಿಂದ ಅಕ್ಸೆಪ್ಟ್ ಮಾಡಿರೋ ಮೂವಿ, ತುಂಬ ಖುಷಿಯಿಂದ ಪರ್ಫಾರ್ಮ್ ಮಾಡಿರೋ ಫಿಲ್ಮ್ ಇದು. ಆ್ಯಂಡ್ ತುಂಬ ಹತ್ತಿರವಾದ ಫಿಲ್ಮ್ ನನ್ನ ಜೀವನಕ್ಕೆ. ಓಕೆ, ಫೈನಲಿ ನಿಮ್ಮ ಆಡಿಯನ್ಸ್ಗೆ ಏನು ಹೇಳ್ತಾರೆ? ಇವಾಗ ನಿಮ್ಮ ನೋಡಿರೋರು, ನೋಡ್ದಲ್ಲಿ ಇರೋರಿಗೆ ಏನು ಹೇಳ್ತಾರೆ? ನೋಡದೇ ಇರೋರಿಗೆ ಐ ಥಿಂಕ್ ನೀವು ವೆಯ್ಟ್ ಮಾಡಬೇಡಿ, OTTಯಲ್ಲಿ ಬರುತ್ತೆ, TVಯಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡಬೇಡಿ. ಬಿಕಾಸ್ ಇದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಥಿಯೇಟ್ರಿಗೆ ಬಂದು ಆ ಬಿಗ್ ಸ್ಕ್ರೀನಲ್ಲಿ ನೋಡಿ ಆ ಅಪ್ಪ ಅನ್ನೋ ಒಂದು ಬಾಂಧವ್ಯನ ನೋಡೋ ಇದಿದೆ ಅಲ್ವಾ, ಮಜಾ ಇದೆ ಅಲ್ವಾ, ಅದನ್ನ ಡೆಫಿನೆಟ್ಲಿ ಮಿಸ್ ಮಾಡ್ಕೊತೀರ ನೀವೇನಾದರೂ ಥಿಯೇಟ್ರಿಗೆ ಬಂದು ನೋಡಿಲ್ಲ ಅಂತಂದರೆ. ಐ ರಿಕ್ವೆಸ್ಟ್ ಪ್ಲೀಸ್ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಿ. OTTಯಲ್ಲಿ ಬರುತ್ತೆ, ಮತ್ತೊಂದು ಯಾವುದೋ ಪೈರಸಿ ವಿಡಿಯೋ ನೋಡ್ತೀವಿ, ಅದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಎಲ್ಲರ ಜೀವನನೂ ಅಡಗಿದೆ ಇದರಲ್ಲಿ. ಆ್ಯಂಡ್ ಎಲ್ಲರ ಜೀವನ ಅಡಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಪ್ಪನ ಬಾಂಧವ್ಯ ಏನು ಅಂತ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಐ ಥಿಂಕ್ ಸಕ್ಸೀಡ್ ಆಗಿದ್ದೀವಿ ಅನಿಸುತ್ತೆ ಈ ಕ್ರೌಡ್ನ ನೋಡಿದ್ರೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಇವತ್ತಿಂದ ರಿಲೀಸ್ ಆಗಿದೆ, ಇವತ್ತಿಂದ ಒಂದಷ್ಟು ದಿನಗಳ ಕಾಲ ಇರುತ್ತೆ. ನಿಮ್ಮ ಆರೈಕೆ, ನಿಮ್ಮ ಸಪೋರ್ಟ್ ನಮಗಿದ್ರೆ ಡೆಫಿನೆಟ್ಲಿ ನಾವು ಅಟ್ಲೀಸ್ಟ್ 50 days 100 days ಅಂತ ಮಾಡ್ಕೊಂಡು ಹೋಗೇ ಹೋಗ್ತೀವಿ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ.